ವೀಕ್ಷಕರೇ, ಕನ್ಯಾ ರಾಶಿಯವರ ಯುಗಾದಿಯ ವರ್ಷ ಭವಿಷ್ಯ ಅಂದ್ರೆ 2026 ಯುಗಾದಿಯಿಂದ 2027 ಯುಗಾದಿವರೆಗೆ ಏನು ಒಂದು ಫಲ ಸಿಗ್ತಾ ಇದೆ, ಆಯ ವ್ಯಯ ಯಾವ ತರ ಇದೆ, ಲಾಭ ನಷ್ಟ ಯಾವ ತರ ಇದೆ, ಯಾವ ವಿಚಾರದಲ್ಲಿ ಎಚ್ಚರಿಕೆಯನ್ನ ನೀವು ವಹಿಸಬೇಕಾಗ್ತದೆ. ಪ್ರಮುಖವಾಗಿ ಈ ವರ್ಷದಲ್ಲಿ ನೀವು ಪಾಲಿಸಲೇಬೇಕಾಗಿರತಕ್ಕಂತಹ ಅತಿ ಅಮೂಲ್ಯವಾದ 2 ಪರಿಹಾರಗಳು ಯಾವುದು ಅನ್ನುವಂತಹ ಅದ್ಭುತವಾದ ವಿಷಯವನ್ನ ಈ ವಿಡಿಯೋದಲ್ಲಿ ತಾವು ತಿಳಿದುಕೊಳ್ತಾ ಇರ್ತಕ್ಕಂಥದ್ದು. ಮತ್ತೆ ತಡ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ಈ ವರ್ಷದಲ್ಲಿ ಗ್ರಹಗಳ ಪ್ರಭಾವದ ಬಗ್ಗೆ ನೋಡೋಣ. 2026-27 ಅಂತಂದ್ರೆ ಈ ಯುಗಾದಿಯಿಂದ ನಿಮಗೆ ಗ್ರಹಗಳ ಪ್ರಭಾವ ಯಾವ ತರ ಇರುತ್ತೆ. ವಿಶ್ವಾವಸುನಾಮ ಸಂವತ್ಸರದಲ್ಲಿ 11ನೇ ತಾರೀಕು ಮಾರ್ಚ್ 2026 ಬುಧವಾರ ದಿವಸ ವಕ್ರವನ್ನ ತ್ಯಾಗ ಮಾಡಿ ಗುರು ಮಿಥುನ ರಾಶಿಯಲ್ಲಿ ಇರ್ತಕ್ಕಂಥದ್ದು. ಇನ್ನು ಗುರು ದಿನಾಂಕ 1/6/2026 ರಾತ್ರಿ 1:50 ಪುನರ್ಸು ನಕ್ಷತ್ರ 4ನೇ ಚರಣದಲ್ಲಿ ಕಟಕ ರಾಶಿಯನ್ನ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು 31ನೇ ತಾರೀಕು 10ನೇ ತಿಂಗಳು 2026 ಶನಿವಾರ ದಿವಸ 12:02 ಮಘ ನಕ್ಷತ್ರದ 1ನೇ ಚರಣದಲ್ಲಿ ಸಿಂಹರಾಶಿ ಪ್ರವೇಶ ಮಾಡ್ತಾ ಇರ್ತಕ್ಕಂಥದ್ದು. ಇನ್ನು ದಿನಾಂಕ 13/12/2026 ವಕ್ರಾರಂಭವನ್ನ ಮಾಡಿ 24/1/2027 ಆಶ್ಲೇಷ ನಕ್ಷತ್ರದ 4ನೇ ಚರಣದಲ್ಲಿ ವಕ್ರತ್ವದಲ್ಲಿ ಕಟಕ ರಾಶಿಗೆ ಪ್ರವೇಶ ಮಾಡಿ ವರ್ಷಾಂತ್ಯದವರೆಗೆ ಕಟಕ ರಾಶಿಯಲ್ಲಿರ್ತಕ್ಕಂಥದ್ದು ಗುರುವಿನ ಪ್ರಭಾವ. ಮಿಥುನ ರಾಶಿಯಲ್ಲಿ ಗುರು ಇರತಕ್ಕಂತ ಸಂದರ್ಭದಲ್ಲಿ ನೋಡಿ, ಭೂಮಿಯ ಮೇಲೆ ಬಹು ರಾಷ್ಟ್ರಗಳಲ್ಲಿ ಯುದ್ಧಗಳಾಗುವಂತಹ ಸನ್ನಿವೇಶಗಳಿರುತ್ತೆ, ಪ್ರಕೃತಿಯ ವಿಕೋಪಗಳಾಗುವಂತಹ ಸಂದರ್ಭಗಳಿರ್ತಕ್ಕಂಥದ್ದು, ಪರಸ್ಪರ ದೋಷಾರೋಪಗಳಿರ್ತದೆ, ದೋಷ, ಅಸೂಯೆ, ಸಿಟ್ಟು, ಕೋಪ ಇಂತಹ ಒಂದು ಸಂದರ್ಭಗಳು ಇರುತ್ತೆ. ಪ್ರಜೆಗಳು ವಿವಿಧ ಸಮಸ್ಯೆಗಳನ್ನ ಅನುಭವಿಸುವಂತಹ ಸಾಧ್ಯತೆಗಳು ಮಿಥುನ ರಾಶಿಯಲ್ಲಿ ಗುರು ಸಂಚರಿಸತಕ್ಕಂತಹ ಸಂದರ್ಭದಲ್ಲಿ ಆಗತ್ತೆ. ಶನಿ ಪರಮಾತ್ಮ ನೋಡಿ, ಪರಾಭವ ನಾಮ ಸಂವತ್ಸರದಲ್ಲಿ ಶನಿಯು ವರ್ಷಾರಂಭದಿಂದ ವರ್ಷಾಂತ್ಯದವರೆಗೆ ಮೀನ ರಾಶಿಯಲ್ಲಿ ಇರ್ತಕ್ಕಂಥದ್ರಿಂದ ನೋಡಿ, ದಿನಾಂಕ 27/7/2026 ಸೋಮವಾರ ವಕ್ರಿಯವಾಗಿ 12/12/2026 ಶನಿವಾರ ವಕ್ರ ತ್ಯಾಗ ಮಾಡತಕ್ಕಂಥದ್ದು. ಇನ್ನು ಮೀನ ರಾಶಿಯಲ್ಲಿ ಸ್ಥಿತನಾಗಿರತಕ್ಕಂತ ಶನಿಯ ಪ್ರಭಾವ ಈ ಮಳೆಯ ಕೊರತೆ ಉಂಟಾಗುವಂಥದ್ದು, ಆಹಾರಗಳ ಕೊರತೆಗಳು ಉಂಟಾಗುವಂಥದ್ದು, ದ್ವಿದಳ ಧಾನ್ಯಗಳ ಏರಿಕೆ ಜಾಸ್ತಿ ಆಗುವಂತಹ ಸನ್ನಿವೇಶಗಳು, ಅಂದ್ರೆ ದುಡ್ಡು ತುಂಬಾ ಏರಿಕೆ ಆಗತ್ತೆ, ಅಭಾವ ಆಗತ್ತೆ. ಲೋಹ ಪದಾರ್ಥಗಳು, ಇನ್ನು ಈ ಗೃಹ ನಿರ್ಮಾಣಗಳು, ಕೆಲ ಸಾಮಗ್ರಿಗಳು, ಬೆಳ್ಳಿ, ಬಂಗಾರ ಇವು ಜಾಸ್ತಿ ಆಗುವಂತಹ, ಇವೆಲ್ಲ ವಸ್ತುಗಳ ಒಂದು ರೇಟ್ ಅನ್ನ ತುಂಬಾ ಜಾಸ್ತಿ ಆಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ವ್ಯಾಪಾರದಲ್ಲಿ ಕೆಲವೊಬ್ಬರಿಗೆ ಲಾಭವನ್ನ ಅನುಭವಿಸ್ತಕ್ಕಂಥದ್ದು. ಇನ್ನು ಈ ವರ್ಷದಲ್ಲಿ ಬಹಳ ವಿಶೇಷವಾಗಿ ನೀವು ಎಲ್ಲರೂ ಗಮನಿಸಬೇಕು, ಅಧಿಕ ಮಾಸ ಇದೆ. ಈ ವರ್ಷ ಅಧಿಕ ಮಾಸ ಇದೆ. ಬಹಳಷ್ಟು ಜನರಿಗೆ ತುಂಬಾ ಕನ್ಫ್ಯೂಸ್ ಆಗುತ್ತೆ ನೋಡಿ. ಪರಾಭವ ನಾಮ ಸಂವತ್ಸರದಲ್ಲಿ ಜ್ಯೇಷ್ಠ ಮಾಸ ಅಧಿಕ ಮಾಸ ಆಗ್ತಕ್ಕಂಥದ್ದು. ಅಪೂರ್ವ ದೇವತಾ ದರ್ಶನ ಮತ್ತು ಗ್ರಹಾರಂಭ ಮತ್ತು ವಾಸ್ತು ಶಾಂತಿ ಮತ್ತು ಸನ್ಯಾಸ ಗ್ರಹಣ ಮತ್ತು ವಕ್ರ ಗ್ರಹಣ, ಇನ್ನು ಉಪನಯನ, ದೀಕ್ಷಾ ಕಾರ್ಯಗಳು ಹಾಗೂ ವಿವಾಹ, ದೇವತಾ ಪ್ರತಿಷ್ಠೆ ಇವು ನಿಷಿದ್ಧವಾಗಿರತಕ್ಕಂಥದ್ದು ಗಮನದಲ್ಲಿಟ್ಕೋಬೇಕಾಗತ್ತೆ. ಈ ಪರಾಭವ ನಾಮ ಸಂವತ್ಸರದಲ್ಲಿ ಜಾಗತಿಕ ಫಲ ನೋಡಿ, ಪರಾಭವ ನಾಮ ಸಂವತ್ಸರವು ಚೈತ್ರ ಶುಕ್ಲ ಪ್ರತಿಪದ ದಿನಾಂಕ 19/3/2026 ಗುರುವಾರ ಬೆಳಗ್ಗೆ 6:54 ಪ್ರಾರಂಭ ಆಗ್ತಕ್ಕಂಥದ್ದು. ಪ್ರವೇಶ ಯಾವುದು? ಮೀನ ಲಗ್ನದಲ್ಲಿ ಪ್ರವೇಶ ಆಗ್ತಕ್ಕಂಥದ್ದು. ವರ್ಷ ಪ್ರವೇಶ ಮೀನ ಲಗ್ನ ಆಗಿರೋದ್ರಿಂದ ದಕ್ಷಿಣ ಪ್ರದೇಶಗಳಲ್ಲಿ ಸುಖ ಸಂತೋಷಗಳು ವೃದ್ಧಿ ಆಗುತ್ತೆ ಹಾಗೂ ಸುವೃಷ್ಟಿಯಿಂದಾಗಿ ಸಸ್ಯ ಸಂಕುಲ ವೃದ್ಧಿ ಆಗುವಂಥದ್ದು. ಮಧ್ಯ ಪ್ರದೇಶದಲ್ಲಿ ಬೆಳೆಗಳು ಸಸ್ಯ ಸಂಕುಲ ವೃದ್ಧಿ ಆಗ್ತಕ್ಕಂಥದ್ದು. ಇನ್ನು ನಿಮ್ಮ ಕನ್ಯಾ ರಾಶಿಯವರಿಗೆ ಈ ಒಂದು ವರ್ಷದ ಫಲವನ್ನ ನೋಡೋದಾದ್ರೆ, ಬಹುಮುಖ ಪ್ರತಿಭೆ, ನಿಮಗೆ ದೈವದತ್ತವಾಗಿರತಕ್ಕಂತಹ ಒಂದು ವರ ಅಂತ ಹೇಳ್ಬೋದು. ಅಂದ್ರೆ ಎಲ್ಲಾ ಕ್ಷೇತ್ರಗಳಲ್ಲಿ, ಎಲ್ಲಾ ಆಯಾಮಗಳಲ್ಲಿ, ಎಲ್ಲಾ ವಿಷಯಗಳಲ್ಲಿಯೂ ಕೂಡ ಪಾರಂಗತರಾಗಿರುವಂತಹ, ವಿಷಯವನ್ನ ತಿಳಿದಿರುವಂತಹ ಒಂದು ಎಲ್ಲದರ ಬಗ್ಗೆನೂ ಅನುಭವ ಇರತಕ್ಕಂತಹ ವ್ಯಕ್ತಿತ್ವ ಕನ್ಯಾ ರಾಶಿಯವರದು ಅಂತ ಹೇಳ್ಬೇಕು. ಕನ್ಯಾ ರಾಶಿಯವರಿಗೆ ಬಗ್ಗೆ ವೈಯಕ್ತಿಕವಾಗಿ ಹೇಳ್ತಾ ಹೋದ್ರೆ ಅಷ್ಟಿಷ್ಟಲ್ಲ. ಇನ್ನು ಈ ವರ್ಷದಲ್ಲಿ ಅದನ್ನ ಸಮರ್ಥವಾಗಿ ಬಳಸ್ಕೊಳ್ಳೋದಕ್ಕೆ ಈ ಒಂದು ವರ್ಷದಲ್ಲಿ ಆರಂಭಕ್ಕೆ ಕರ್ಮ ಸ್ಥಾನದಲ್ಲಿ ಗೋಚರಿಸತಕ್ಕಂತಹ ಗುರು ಮಾಡತಕ್ಕಂತ ಕೆಲಸಗಳಿಗೆ ಅನಿರೀಕ್ಷಿತವಾಗಿರತಕ್ಕಂತ ಫಲಗಳನ್ನ ತಂದೊಡ್ಡುವಂತಹ
ಸಾಧ್ಯತೆಗಳು ಕಂಡು ಬರ್ತಕ್ಕಂಥದ್ದು. ಅಂದ್ರೆ ಅನಿರೀಕ್ಷಿತವಾಗಿರತಕ್ಕಂತ ಕೆಲ ಸಮಸ್ಯೆಗಳು ಅಂತ ಹೇಳ್ಬೋದು. ಏನಂತಂದ್ರೆ ಸ್ವಲ್ಪ ಕಷ್ಟ ಜಾಸ್ತಿ, ಹಣಕಾಸಿನ ಒತ್ತಡ ಜಾಸ್ತಿ, ಮತ್ತು ಪ್ರತಿಫಲ ಕಡಿಮೆ ಇರುತ್ತೆ. ಸಿಕ್ಕಾಪಟ್ಟೆ ದುಡಿದ್ದೀರಿ, ಆ ದುಡಿದಿರುವಂತದ್ದಕ್ಕೆ ತಕ್ಕ ಹಾಗೆ ಫಲ ಸಿಗೋದಿಲ್ಲ, ಚಿಂತೆ ಮಾಡುವಂತಹ ಸಂದರ್ಭ. ವಿದ್ಯಾರ್ಥಿಗಳು ಆಲಸ್ಯರಾಗುವಂಥದ್ದು, ಎಷ್ಟೇ ಓದಿದ್ರು ನೆನಪಿನ ಶಕ್ತಿ ಉಳಿಯೋದಿಲ್ಲ, ಒಂದು ನಿರೀಕ್ಷೆ ತಕ್ಕಂತಹ ಒಂದು ರಿಸಲ್ಟ್ ಸಿಗಲ್ಲ. ಇದರಿಂದ ಮನಸ್ಸಿನ ಮೇಲೆ ಸಾಕಷ್ಟು ಪರಿಣಾಮಗಳು ಉಂಟಾಗುವಂತಹ ಸನ್ನಿವೇಶಗಳಿರುತ್ತೆ. ಆದ್ರೆ ಈ ದೀಪಾವಳಿಯ ವೇಳೆಗಾಗ್ಲೇ ಗುರು ವಕ್ರಗತಿಯಿಂದ ಲಾಭ ಸ್ಥಾನಕ್ಕೆ ಬರ್ತಕ್ಕಂಥದ್ರಿಂದ ಒಳ್ಳೆಯ ಫಲಗಳನ್ನ ನೀವು ನಿರೀಕ್ಷೆಯನ್ನ ಮಾಡಬಹುದು. ನಿಮ್ಮ ಹಲವು ಸಮಸ್ಯೆಗಳಾಗಿರ್ತಕ್ಕಂತಹ ಹಣಕಾಸಿನ ಸಮಸ್ಯೆ ಆಗ್ಲಿ, ಆರೋಗ್ಯ ಸಮಸ್ಯೆ ಆಗ್ಲಿ, ನಿಮ್ಮ ಆಸೆ ಆಕಾಂಕ್ಷೆಗಳು ಕೂಡ ಸಹಕಾರಗೊಳ್ಳುವಂತಹ ಸನ್ನಿವೇಶಗಳು ದೀಪಾವಳಿಯ ನಂತರ ಸ್ಥಾನದಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಹೊಸ ಆಸ್ತಿ ಮತ್ತೆ ಕೆಲವೊಂದು ಏನನ್ನಾದ್ರೂ ಬೆಲೆ ಬಾಳ್ತಕ್ಕಂತ ವಸ್ತುವನ್ನ ಖರೀದಿ ಮಾಡ್ಬೇಕು ಅಂತಂದ್ರೆ, ನೀವು ಸೈಟು ಅಥವಾ ಮನೆನೋ, ಏನೋ ಒಂದು ಆಭರಣಗಳು ಅಥವಾ ಹೊಲಾನೋ, ಈ ರೀತಿ ಏನೋ ಒಂದು ಕೊಂಡುಕೊಳ್ಳುವಂತಹ ಸನ್ನಿವೇಶಗಳು ಈ ಒಂದು ಸಂದರ್ಭದಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಸಣ್ಣ ಪುಟ್ಟ ಈ ಚುನಾವಣೆಗಳಲ್ಲಿ ಕೂಡ ಗೆಲುವಿನ ಒಂದು ಅವಕಾಶಗಳು ಈ ಒಂದು ಸಂದರ್ಭದಲ್ಲಿ ಸಿಗುತ್ತೆ. ಶುಭವಾಗಿರತಕ್ಕಂತ ಕಾರ್ಯಾಚರಣೆ, ಮನೆಯಲ್ಲಿ ಏನೋ ಒಂದು ಮಂಗಲ ಕಾರ್ಯ, ಶುಭ ಕಾರ್ಯಗಳಲ್ಲಿ ಭಾಗವಹಿಸುವಂತದ್ದು, ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಸ್ಥಾನಮಾನವನ್ನು ಉಳಿಸ್ಕೊಳ್ತಕ್ಕಂಥದ್ದು, ದಾನ ಧರ್ಮಗಳನ್ನ ಮಾಡ್ತಕ್ಕಂಥದ್ರಿಂದ ನಿಮಗೆ ಆ ಬುದ್ಧಿ ಬರುತ್ತೆ, ಆ ಶಕ್ತಿ ಬರುತ್ತೆ. ಇದರಿಂದ ನಿಮ್ಮ ಒಂದು ಹೆಸರನ್ನ ಖ್ಯಾತಿಗೊಳಿಸುವಂತಹ ಸನ್ನಿವೇಶಗಳಿದೆ. ಇನ್ನು ಒಂದು ಒಳ್ಳೆ ಜನಗಳ ಒಡನಾಟದಿಂದ, ಬಲ್ಲವರ ಒಡನಾಟದಿಂದ ಬೆಲ್ಲವನ್ನು ಮೆದ್ದಂತೆ ಅನ್ನುವಂತಹ ರೀತಿಯಲ್ಲಿ ನಿಮಗೆ ಒಳ್ಳೆ ಒಂದು ಸಂಘದಿಂದ ಒಳ್ಳೆ ರಿಸಲ್ಟ್ ಅನ್ನ ಸಿಗುವಂತದ್ದು, ಒಳ್ಳೆ ಫಲಗಳನ್ನ ಸಿಗುವಂತಹ ಸಾಧ್ಯತೆಗಳು ಈ ಒಂದು ಹಂತದಲ್ಲಿ ಗುರುವಿನ ಅನುಗ್ರಹದಿಂದ ನಿಮಗೆ ಆಗುವಂತದ್ದು. ಆದ್ರೆ ಸವಾಲಿದೆ. ಏನು ಸವಾಲಿದೆ? ಶನಿ ಪರಮಾತ್ಮನಿಂದ ಸಿಗ್ತಕ್ಕಂತಹ ಫಲಗಳು ತುಂಬಾ ಸವಾಲಿನಿಂದ ಕೂಡಿದೆ. ಆದ್ರೆ ಆ ಸವಾಲಿಗೆ ಮೆಟ್ಟಿ ನಿಲ್ಲುವಂತಹ ಅದ್ಭುತವಾದ 2 ಪರಿಹಾರಗಳು ಕೂಡ ಇದಾವೆ. ವಿಡಿಯೋ ಈಗ ಪ್ರಾರಂಭ ಆಗ್ತಾ ಇರ್ತಕ್ಕಂಥದ್ದು ಶನಿ ಪರಮಾತ್ಮದ ಜೊತೆಗೆ ಪರಿಹಾರಗಳನ್ನ ತಿಳಿಸ್ಕೊಡೋಣ. ಅದಕ್ಕಿಂತ ಮುಂಚೆ ನಿಮಗಾಗಿಯೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸೋಣ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ, ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ ಸಂಪೂರ್ಣವಾದ ಜನ್ಮ ಜಾತಕ ಫಲ ಇದಾಗಿರ್ತಕ್ಕಂಥದ್ದು. ಈಗಲೇ ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಪರಾಭವ ಒಂದು ನಾಮ ಸಂವತ್ಸರದಲ್ಲಿ ಎಲ್ಲಾ ಒಂದು ರಂಗದಲ್ಲಿ ಶನಿ ಪರಮಾತ್ಮನ ಪ್ರಭಾವದಿಂದ ಏನಾಗುತ್ತೆ? ಸವಾಲುಗಳಿಂದ ಕೂಡಿರುತ್ತೆ. ಅಂದ್ರೆ ಜಯ ಸಿಗುತ್ತೆ, ಜಯ ಸುಲಭವಾಗಿ ಸಿಗೋದಿಲ್ಲ. ಅತ್ಯಂತ ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸುವಂಥದ್ದು, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅನೇಕ ಪರಿಶ್ರಮವನ್ನ ಪಡಬೇಕಾಗುವಂತಹ ಒಂದು ಸನ್ನಿವೇಶಗಳು ಕಂಡು ಬರುತ್ತೆ. ದೊಡ್ಡ ಉದ್ದಿಮೆದಾರರಿಗೆ ಅಥವಾ ಕಾರ್ಮಿಕ ವರ್ಗದವರ ಅಸಹಕಾರದಿಂದ ಕಷ್ಟ ಅಥವಾ ನಷ್ಟಗಳು ಉಂಟಾಗುವಂತಹ ಸನ್ನಿವೇಶಗಳು ಇರಬಹುದು. ಹಾಗಾಗಿ ನೀವೇ ಜಾಗರೂಕರಾಗಿ ನಿಮ್ಮ ಕೆಲಸ ಕಾರ್ಯದ ಕಡೆ ಒಂದು ಜವಾಬ್ದಾರಿಯಿಂದ ನೋಡ್ಕೊಳ್ಳುವಂಥದ್ದು, ಆಯಾ ವ್ಯಯಗಳನ್ನ ಗಮನಿಸುವಂಥದ್ದು, ಲೆಕ್ಕಾಚಾರಗಳನ್ನ ಸರಿಯಾಗಿ ಮಾಡ್ಕೊಳ್ತಕ್ಕಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡ್ಕೋಬೇಕಾಗತ್ತೆ. ರೈತಾಪಿ ಜನರಿಗೆ ಪ್ರಕೃತಿಯ ವಿಕೋಪದಿಂದ ಮತ್ತೆ ಈ ವನ್ಯ ಜೀವಿಗಳ ಉಟಪಳದಿಂದಾಗಿಯೂ ಕೂಡ ಬೆಳೆ ನಷ್ಟಗಳು ಉಂಟಾಗುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಹೊಸ ಬಂಡವಾಳ ಹೂಡಿಕೆಯಲ್ಲಿ ಅತ್ಯಂತ ಜಾಗರೂಕರಾಗಿರಬೇಕು. ನೀವೇನೋ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ, ದುಡ್ಡನ್ನು ಸಾಲವನ್ನಾಗಿ ತೆಗೆದುಕೊಳ್ತಾ ಇದ್ದೀರಿ, ಸಾಲವನ್ನಾಗಿ ಕೊಡ್ತಾ ಇದ್ದೀರಿ, ಯಾವುದೋ ರಂಗದಲ್ಲಿ ದುಡ್ಡನ್ನು ಹಾಕ್ತಾ ಇದ್ದೀರಿ, ಷೇರು, ಮ್ಯೂಚುವಲ್ ಫಂಡ್ ಅಥವಾ ಬಿಸ್ನೆಸ್ ಅಥವಾ ಏನೋ ಒಂದು ಹೊಸದನ್ನ ಮಾಡ್ತಾ ಇದ್ದೀರಿ ಅಂತಂದ್ರೆ ಈ ಹಂತದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಕಣ್ಣು ಮುಚ್ಚಿ ಮಾಡುವಂತಹದ್ದು ಅಷ್ಟು ಯೋಗ್ಯವಲ್ಲ. ಆ ರಂಗದಲ್ಲಿ ಆಯಾ ಎಷ್ಟು ಲಾಭ ಎಷ್ಟು ನಷ್ಟ ಅದು ಸರಿ ಇದೆಯಾ, ಪ್ರಸ್ತುತವಾಗಿ ನಾನು ಮಾಡಬಲ್ಲೆನಾ, ಇದನ್ನೆಲ್ಲವನ್ನು ಕೂಡ ಗಮನದಲ್ಲಿಟ್ಟುಕೊಂಡು ನೀವು ಮುಂದುವರೆದಿದ್ದೆ ಆದ್ರೆ ಖಂಡಿತವಾಗಿಯೂ ನಿಮಗೆ ಲಾಭ ಅನ್ನುವಂಥದ್ದು ಸಿಗುತ್ತೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಏನಾಗುತ್ತೆ? ಒಮ್ಮತ ಇರೋದಿಲ್ಲ. ಮತ್ತೆ ಏನಾಗುತ್ತೆ? ಇಬ್ಬರ ಮಧ್ಯದಲ್ಲಿ
ಈ ಪಾರ್ಟ್ನರ್ ಮಧ್ಯೆ ನಿಮ್ಮ ಮಧ್ಯದಲ್ಲಿ ಹೊಂದಾಣಿಕೆ ಇಲ್ಲದೆ ಇದ್ದಾಗ ಸಹಜವಾಗಿ ನಷ್ಟಗಳಾಗುವಂತಹ ಸನ್ನಿವೇಶಗಳಿರ್ತಕ್ಕಂಥದ್ದು ಇದು ಕೂಡ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಜೊತೆಗೆ ಈ ಒಂದು ಶನಿ ಪರಮಾತ್ಮನ ಪ್ರಭಾವ ನಿಮ್ಮ ಮೇಲೆ ಅಷ್ಟಾಗಿ ಚೆನ್ನಾಗಿಲ್ದೆ ಇರೋದ್ರಿಂದ ಖಂಡಿತ ಪರಿಹಾರ ಬೇಕಾಗುತ್ತೆ. ಅದನ್ನು ವಿಡಿಯೋದಲ್ಲಿ ಮುಂದೆ ತಿಳಿಸ್ಕೊಡ್ತೀನಿ. ಇನ್ನು ಈ ರಾಹುವಿನ ಫಲ ಏನಾಗುತ್ತೆ, ಇದೊಂದಿಷ್ಟು ಪಾಸಿಟಿವ್ ಆಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಶತ್ರುಗಳು ಹಿಂದೆ ಸರಿಯುವಂತಹ ಸನ್ನಿವೇಶಗಳಿದೆ. ಜೊತೆಗೆ ಈ ಪಂಥಾಹ್ವಾನದಲ್ಲಿ ನಿಮಗೆ ಜಯ ಸಿಗುತ್ತೆ. ಯಾವುದೋ ಒಂದು ಚಾಲೆಂಜ್ ಅನ್ನ ಮಾಡಿರ್ತೀರಾ, ಯಾವುದೋ ಒಂದು ಚಾಲೆಂಜ್ ಆಗಿ ಕೆಲಸವನ್ನ ಸ್ವೀಕಾರ ಮಾಡಿರ್ತೀರಾ, ನಿಮಗೆ ಅದು ಪ್ರತಿಷ್ಠೆಯ ವಿಷಯ ಆಗಿರುತ್ತೆ, ಅದರಲ್ಲಿ ನೀವು ಗೆಲ್ಲಲೇಬೇಕಾಗಿರುತ್ತೆ. ಇಂತಹ ಒಂದು ಸಂದರ್ಭದಲ್ಲಿ ನೀವು ಗೆಲುವನ್ನ ಕಾಣುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಈ ಕಂಪ್ಯೂಟರ್ ವಿಚಾರದಲ್ಲಿ ಸ್ವಲ್ಪ ಜ್ಞಾನ ವಿದ್ಯೆಯ ಒಂದು ಲಾಭ ನೀವು ಪಡ್ಕೊಳ್ಳುವಂತಹ ಸನ್ನಿವೇಶ. ಟೆಕ್ನಾಲಜಿ ಆಗಿ, ಟೆಕ್ನಿಕಲ್ ಆಗಿ, ಸಾಫ್ಟ್ವೇರ್ ಅಥವಾ ಈ ಮೊಬೈಲ್ ನಲ್ಲಿ ಇನ್ನೂ ಜ್ಞಾನ ಹೆಚ್ಚಾಗುವಂಥದ್ದು, ಕಂಪ್ಯೂಟರ್ ನಲ್ಲಿ ಜ್ಞಾನ ಹೆಚ್ಚಾಗೋದು, ಅದರಿಂದ ನಿಮ್ಮ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಉಪಯೋಗಗಳನ್ನ ಹಲವಾರು ಪಡ್ಕೊಳ್ಳುವಂತಹ ಸನ್ನಿವೇಶಗಳು ನಿಮಗೆ ಇಲ್ಲಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಕೇತುವಿನ ಪ್ರಭಾವ ನೋಡೋದಾದ್ರೆ ನೋಡಿ, ಅಪರಿಚಿತರಿಂದ ನಿಮಗೆ ಲಾಭ ಆಗುವಂಥದ್ದು, ದೈಹಿಕವಾಗಿರ್ತಕ್ಕಂಥ ಸ್ವಲ್ಪ ಪೀಡೆಗಳಿರುತ್ತೆ. ಅಂದ್ರೆ ಹೊಸ ಜನಗಳಿಂದ ಏನೋ ಒಂದು ಕೆಲಸ ಮಾಡ್ತಾ ಇದ್ರೆ ಅಂದ್ರೆ ಅದರಲ್ಲಿ ಒಂದು ಲಾಭವನ್ನ ಪಡ್ಕೊಳ್ಳುವಂತಹ ಸನ್ನಿವೇಶಗಳು ನಿಮಗೆ ಇಲ್ಲಿ ಕಂಡು ಬರುತ್ತೆ ಈ ವರ್ಷದಲ್ಲಿ. ಆದ್ರೆ ಆರೋಗ್ಯದ ದೃಷ್ಟಿಯಿಂದ ಕೇತುವಿನ ಪ್ರಭಾವದಿಂದಾಗಿ ಸ್ವಲ್ಪ ಆರೋಗ್ಯದ ಎಚ್ಚರಿಕೆಯನ್ನ ನೀವು ಖಂಡಿತವಾಗಿಯೂ ಮಾಡಬೇಕಾಗತ್ತೆ. ಅಂತೂ ಒಟ್ಟಾರೆ ಒಂದು ರೌಂಡ್ ಆಗಿ ನೋಡ್ಬೇಕು ಅಂತಂದ್ರೆ ಒಟ್ಟಾರೆಯಾಗಿ ಈ ವರ್ಷದ ಫಲ ಹೇಗಿದೆ ಅಂತ ನಾವು ಒಂದೇ ಮಾತಿನಲ್ಲಿ ಹೇಳ್ಬಿಡ್ಬೇಕು ಅಂತಂದ್ರೆ ಖಂಡಿತವಾಗ್ಲೂ ಒಂದು 75-80% ವರೆಗೆ ನಿಮಗೆ ಈ ಒಂದು ವರ್ಷ ಲಾಭ ಇದೆ ಅಂತ ಹೇಳ್ಬೋದು. ಆ ಎರಡು ಪರಿಹಾರಗಳನ್ನ ಗಮನದಲ್ಲಿ ಇಟ್ಕೊಂಡ್ರೆ ಇನ್ನು ಈ ವರ್ಷ ಒಂದು ಗುರುದೇವನು ಬಲಾಢ್ಯನಿರ್ತಾನೆ, ಶುಭ ಫಲಗಳನ್ನ ನೀಡುತ್ತಾನೆ. ಆದ್ರೆ ಶನಿ ಪರಮಾತ್ಮನ ಒಂದು ಪ್ರಭಾವ ಜಾಸ್ತಿ ಇರೋದ್ರಿಂದ ಸ್ವಲ್ಪ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಮತ್ತು ನಿಮಗೆ 2 ಅಮೂಲ್ಯವಾಗಿರತಕ್ಕಂತ ಪರಿಹಾರಗಳನ್ನ ತಿಳಿಸ್ಕೊಡೋಣ. ಆ ಪರಿಹಾರಗಳನ್ನ ತಿಳಿಸೋದಕ್ಕಿಂತ ಮುಂಚೆ ನಮ್ಮ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅನ್ನುವಂತ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಹೋಗ್ಬೇಡಿ. ಇನ್ನು ನಿಮಗೆ ಮುಖ್ಯವಾಗಿ ಈ ಒಂದು ವರ್ಷದಲ್ಲಿ ಈ ಕನ್ಯಾ ರಾಶಿಯವರಿಗೆ ಪಾಲಿಸಲೇಬೇಕಾಗಿರತಕ್ಕಂತಹ 2 ಅಮೂಲ್ಯವಾದ ಪರಿಹಾರ ಅಂತಂದ್ರೆ ಶ್ರೀ ಮಹಾವಿಷ್ಣು ಅಥವಾ ಬುಧ ಗ್ರಹದ ಆರಾಧನೆ ಮಾಡ್ತಕ್ಕಂಥದ್ದು. ಅಂದ್ರೆ ಪ್ರತಿ ಬುಧವಾರದಂದು ವಿಷ್ಣು ಸಹಸ್ರನಾಮ ಪಠಣ ಮಾಡ್ತಕ್ಕಂಥದ್ದು ಅಥವಾ ಕೇಳಿಸಿಕೊಳ್ತಕ್ಕಂಥದ್ರಿಂದ ನಿಮ್ಮ ಹತ್ತಿರದ ದೇವಾಲಯದಲ್ಲಿ ತುಳಸಿ ಅರ್ಚನೆಯನ್ನ ಮಾಡ್ತಕ್ಕಂಥದ್ರಿಂದನೂ ಕೂಡ ಅದ್ಭುತವಾದ ಲಾಭವನ್ನ ಸಿಗುತ್ತೆ. ಇದರಿಂದ ಏನಾಗುತ್ತೆ, ನಿಮ್ಮ ಬುದ್ಧಿಶಕ್ತಿ ಚುರುಕಾಗುತ್ತೆ. ವ್ಯಾಪಾರ ವ್ಯವಹಾರಗಳಲ್ಲಿ ಕಂಡು ಬರ್ತಕ್ಕಂತ ನಷ್ಟಗಳು ದೂರವಾಗಿ ನಿಮಗೆ ಲಾಭದ ಪ್ರಮಾಣ ಹೆಚ್ಚಾಗುವಂತಹ ಸನ್ನಿವೇಶಗಳು ಕಂಡು ಬರುತ್ತೆ. ಬಹಳ ಅತ್ಯಂತ ಮುಖ್ಯವಾದಂತ ಪರಿಹಾರಗಳು ಇವೆಲ್ಲ ಮಾಡಬೇಕಾಗುತ್ತೆ. ಸುಲಭವಾದ ಪರಿಹಾರಗಳು, ಅದ್ಭುತವಾದ ಪರಿಣಾಮಗಳು, ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಇನ್ನು 2ನೇ ಪರಿಹಾರ ಏನಂತಂದ್ರೆ ಗೋ ಸೇವೆ ಮತ್ತು ಹಸಿರು ದವಸದ ಧಾನ್ಯಗಳ ದಾನವನ್ನಾಗಿ ಮಾಡ್ತಕ್ಕಂಥದ್ರ ಬಗ್ಗೆ ಒಂದು ಪರಿಹಾರ ಇರತಕ್ಕಂಥದ್ದು. ಅಂದ್ರೆ ಪ್ರತಿ ಬುಧವಾರದಂದು ಹಸಿರು ಹುಲ್ಲನ್ನ ಗೋವುಗಳಿಗೆ ಆಹಾರವನ್ನಾಗಿ ನೀಡತಕ್ಕಂಥದ್ದು, ಹಾಗೂ ಬಡವರಿಗೆ ಅಥವಾ ಅಗತ್ಯ ಇರತಕ್ಕಂಥವರಿಗೆ ಹಸಿರು ಬೇಳೆ ಮತ್ತೆ ಈ ಹೆಸರು ಬೇಳೆ ಮತ್ತೆ ಈ ಹಸಿರು ಇರ್ತಕ್ಕಂತಹ ವಸ್ತುಗಳು, ಪದಾರ್ಥಗಳು, ಬಟ್ಟೆಗಳು ದಾನವನ್ನಾಗಿ ನೀಡತಕ್ಕಂಥದ್ರಿಂದ ಅದ್ಭುತವಾದ ಪ್ರಯೋಜನ ನಿಮಗಾಗುತ್ತೆ. ಏನ್ ಪ್ರಯೋಜನ? ಈ ಸೇವೆಯಿಂದ ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗತಕ್ಕಂಥದ್ದು, ದಾಂಪತ್ಯ ಜೀವನದಲ್ಲಿ ಬಹಳಷ್ಟು ಕಲಹಗಳಿರ್ತಕ್ಕಂಥದ್ರಿಂದ ಕೂಡ ದೂರ ಆಗುತ್ತೆ, ಪತಿ ಪತ್ನಿಯರ ಮಧ್ಯದಲ್ಲಿ ಹೊಂದಾಣಿಕೆಗಳಾಗತ್ತೆ, ಮಾನಸಿಕವಾಗಿ ನೆಮ್ಮದಿ ಸಿಗುವಂತಹ ಸನ್ನಿವೇಶಗಳು ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಬಹಳ ಮುಖ್ಯವಾದ ಪರಿಹಾರಗಳು. ಇದನ್ನ ಶ್ರದ್ಧೆ ಭಕ್ತಿಯಿಂದ ಮಾಡುವಂತ, ಸುಮ್ಮನೆ ಕಾಟಾಚಾರಕ್ಕೆ ಮಾಡಿದ್ರೆ ಏನು ಪ್ರಯೋಜನ ಆಗೋದಿಲ್ಲ. ಶ್ರದ್ಧೆ ಭಕ್ತಿಯಿಂದ ಈ ಪರಿಹಾರಗಳನ್ನ ಮಾಡಿಕೊಂಡು ಈ ಒಂದು ವರ್ಷದಲ್ಲಿ ಅದ್ಭುತವಾಗಿರ್ತಕ್ಕಂತಹ ಪರಿಹಾರಗಳನ್ನ ಮಾಡಿಕೊಂಡು ಸುಖವಾದಂತಹ ಒಂದು ಫಲ ಸಿಗಲಿ, ನಿಮ್ಮ ಜೀವನ ಅತ್ಯಂತ ಯಶಸ್ವಿನಿಂದ ಕೂಡಿರಲಿ ಅಂತ ನನ್ನ ಆರಾಧ್ಯ ದೇವಿ ಶ್ರೀ ಅನ್ನಪೂರ್ಣೇಶ್ವರಿ ತಾಯಿಯಲ್ಲಿ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.